ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಬಿಲೇಟೆಡ್ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಏನೇನೆಲ್ಲ ಅಂದ್ಕೊಂಡಿದ್ದೀವಿ ಅದೆಲ್ಲ ಒಳ್ಳೆ ರೀತಿಲಿ ಆಗಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗು. ಸೊ ಬೆಳಗ್ಗೆನೆ ಎದ್ದು ಹಿಂದಿನ ದಿವಸನೇ ಎಲ್ಲ ಕೆಲಸ ಮುಗಿದಿತ್ತು. ಹಬ್ಬದ ದಿನ ಬೆಳಗ್ಗೆನೆ ಎದ್ದು ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಎಣ್ಣೆನ ಕಾಯಿಸ್ತಾ ಇದ್ದೆ. ಎಣ್ಣೆನ ಕಾಯಿಸಿ ಸ್ವಲ್ಪ ಎಣ್ಣೆ ಆರೋದಕ್ಕೆ ಅಂತ ಬಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆಯೆಲ್ಲ ಕಸ ಹೊಡೆದು ಮನೆ ಒರೆಸ್ಬೇಕಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ನಡುವೆ ಯಾಕೆ ಅಂತ ಗೊತ್ತಿಲ್ಲ, ಸೊ ನಂದು ತಪ್ಪಿದೆ, ನಾನು ಸರಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ನಂದು ತಪ್ಪಿದೆ. ಸೊ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ಸೊ ವಾಚ್ ಅವರ್ಸ್ ಅನ್ನೋದೇನಿದೆ ಅದು ನಮಗೂ ಕವರ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರನ್ನೋ ಎಂತೆಂಥವ್ರನ್ನೋ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಒಂದು ಸ್ಥಾನಕ್ಕೆ ತಂದು ಕೂರಿಸ್ತೀರ. ಸೊ ನಮಗೆ ಆ ಸ್ಥಾನಮಾನ ಬೇಡ, ಆದರೆ ನಿಮ್ಮ ಮನಸ್ಸಲ್ಲಿ ನಮಗೆ ಒಂದು ಜಾಗ ಕೊಡಿ. ಜಾಗ ಕೊಡಬೇಕು ಅಂದರೆ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವಾ. ಆದಷ್ಟು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತೀನಿ. ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ. ಸೊ ಆದಷ್ಟು ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ತುಂಬ ಕಮ್ಮಿ ಜನ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡೋರು ತುಂಬ ಜನ ಇದ್ದಾರೆ. ಸೊ ಯಾವುದೇ ರೀತಿ ನನಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ, ಅಸೂಯೆ ಇಲ್ಲ, ಅಸಹ್ಯ ಇಲ್ಲ, ಅವಮಾನನೂ ಇಲ್ಲ. ಕೇಳ್ಕೊಳ್ಳೋದ್ರಿಂದ ನಾವೇನು ಚಿಕ್ಕೋ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು 2 ವಿಷಯನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು, ಅದಕ್ಕೆ ನಾನು ಹಂಚ್ಕೊಂಡ್ರೆ. ಇನ್ನು ಮುಂದೆ ಆದರೂ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಮಗಳಿಗೆ ಎಣ್ಣೆ ಎಲ್ಲ ಹಚ್ಚಿ ಎಲ್ಲ ಆಗಿತ್ತು. ಎಲ್ಲ ಮುಗಿದ ಮೇಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ವಿ. ಅವಳು ಚೆನ್ನಾಗಿ ದೇವ್ರ ಮನೆ ಹತ್ರ ಬಂದು ನಮಸ್ಕಾರ ಮಾಡ್ಕೊತಾ ಇದ್ಲು. ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮನೆ ಹತ್ರ ಕೂತ್ಕೊತಾಳೆ ಯಾವಾಗ್ಲೂ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಡ್ಡ ಬೀಳ್ತಾವಳೆ ಅಂತ. ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಎಷ್ಟು ಚೆನ್ನಾಗಿ ಕೈ ಮುಗಿತಾಳೆ ನೋಡಿ, ತುಂಬ ಚೆನ್ನಾಗಿ ಕೈ ಮುಗಿತಾಳೆ, ಹೇಳಿದ್ದನ್ನೆಲ್ಲ ಕೇಳ್ತಾಳೆ, ತುಂಬ ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತಾಳೆ. ಸೊ ಇವಳೇ ನನ್ನ ಮಗಳು. ಯಾವ ವಿಡಿಯೋದಲ್ಲೂ ನಿಮಗೆ ಪೂರ್ತಿ ನಾನು ತೋರಿಸಿರ್ಲಿಲ್ಲ, ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನೈವೇದ್ಯಕ್ಕೆ ಅಂತ ಒಂದು ಲೋಟ ಹಾಲನ್ನು ಇಟ್ಟು ನಾನು ಪೂಜೆ ಮಾಡಿದ್ದೆ. ಮಗು ಇರೋ ಮನೆ ಅಂದಮೇಲೆ ಲೇಟ್ ಆಗೇ ಆಗುತ್ತಲ್ವಾ, ಸರಿ ಸಂಜೆ ಇಟ್ಟು ಪೂಜೆ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಹೋಳಿಗೆ ಮಾಡ್ತಾ ಇದ್ದೀನಿ. ಹೋಳಿಗೆ ಅಂದರೆ ನಮ್ಮ ಕಡೆ ಒಬ್ಬಟ್ಟು ಅಂತೀವಿ. ಒಬ್ಬಟ್ಟಿಗೆ ಎಲ್ಲ ಬೇಳೆ ಕೂಗಿಸೋಣ ಅಂತ ಬೇಳೆ ಕೂಗಿಸ್ತಾ ಇದ್ದೆ. ಈ ಕಡೆ ಕಾಯಿನ ರುಬ್ಕೋತಾ ಇದ್ದೆ. ಕಾಯಿ ತುರಿಯೋದು ಇಲ್ಲದೆ ಇರೋ ಕಾರಣ ಕಾಯಿನ ರುಬ್ಕೋತಾ ಇದ್ದೆ ಮಿಕ್ಸಿಲಿ. ಕಾಯಿನ ಸಣ್ಣದಾಗಿ ಹಚ್ಕೊಂಡು ರುಬ್ಕೊಂಡೆ. ಆಮೇಲೆ ಬೆಲ್ಲ ಏನಿದೆಯಲ್ಲ ಬೆಲ್ಲನ ಚೆನ್ನಾಗಿ ಹುಳಿ ಮಾಡ್ಕೋತಾ ಇದ್ದೆ. ಸ್ವಲ್ಪ ಸಣ್ಣ ಮಾಡ್ಕೋತಾ ಇದ್ದೆ, ಅದನ್ನು ನೀಟಾಗಿ ಅದನ್ನೆಲ್ಲ ಚಚ್ಕೊಂಡು ಸಣ್ಣ ಮಾಡ್ಕೊಂಡೆ. ಬೇಳೆ ಅನ್ನೋದು ಬೇಯಿತು. ಬೇಳೆ ಬೆಂದ್ಮೇಲೆ ಅದನ್ನು ಸೋಸ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕಾಯಿ ತುರಿ ಏನಿತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಸರಿ ಏಲಕ್ಕಿ ಎಲ್ಲ ಮುಂಚೆನೇ ಹಾಕಿದ್ದೆ, ಕಾಯಿ ರುಬ್ಬೋವಾಗ ನಾನು ಏಲಕ್ಕಿನ ಸೇರಿಸಿದ್ದೆ. ನಿಮಗೆ ಅದು ಗೊತ್ತಾಗಿಲ್ಲ, ಕಾಣಿಸಿಲ್ಲ. ಸೊ ಏಲಕ್ಕಿನೂ ಸೇರಿಸಿದ್ದೆ. ಮನೆ ಅನ್ನೋದು ಗಲೀಜಾಗಿರಬಾರ್ದಲ್ವ, ಅಡುಗೆ ಮನೆ, ಅದರಿಂದ ಅವಾಗವಾಗ ಒರೆಸ್ಕೊತಾ ಇರ್ತೀನಿ ನಾನು. ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮಾಡ್ಕೊತಾ ಇರ್ತೀನಿ. ಸೊ ಮೈದಾ ಹಸಿಟ್ಟು 1/4 kg ಮೈದಾನ ನಾನು ಹಾಕೊಂಡಿದ್ದೀನಿ. ಇಲ್ಲಿ ಸಾಕಾಗುತ್ತೆ, ನಾನು ಇರೋದು ಇಬ್ಬರೇ ಅಲ್ವಾ, ಮಗುಗೆ ಏನು ತಿನ್ಸೋದಿಲ್ವಲ್ಲ ಅಷ್ಟಾಗಿ.
ಸೊ ನಮ್ಮಿಬ್ಬರಿಗೆ ಸಾಕು ಅಂದ್ಬಿಟ್ಟು ಇದರಲ್ಲೇ ಒಂದು 10ರಿಂದ 11 ಒಬ್ಬಟ್ಟಾಗುತ್ತೆ ಅಂದ್ಬಿಟ್ಟು ನಾನು ಸಾಕು ಅಂತ ಇಷ್ಟು ಮಾತ್ರ ಕಲಸಿ ಇಟ್ಟಿದ್ದೀನಿ. ಸೊ ಕಲಸಿಟ್ಟ ಮೇಲೆ ನಾನು ಮತ್ತೆ ಏನಪ್ಪ ಅಂದರೆ ಹೂರಣ ಇದೆಯಲ್ಲ, ಬೆಲ್ಲದ ಹೂರಣ, ಒಬ್ಬಟ್ಟಿಂದು ಹೂರಣ ರುಬ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೆ. ಸೊ ಒಬ್ಬಟ್ಟು ಈ ಥರ ಆಗಿತ್ತು ನಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಒಬ್ಬಟ್ಟು ಆಗಿದೆ. ಸೊ ಲಾಸ್ಟಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಪಲ್ಯ ಮಾಡಿಕೊಂಡು ನಾವು ಹಬ್ಬನ ಇಲ್ಲಿಗೆ ಮುಗಿಸಿದ್ವಿ. ಇಷ್ಟ ಆಗಿತ್ತು ನಮ್ಮನೆ ಹಬ್ಬ. ಅನ್ನ, ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಒಂದು ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಇಷ್ಟು ಮಾತ್ರ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.